ಕಾಶಿ ಮಾದರಿ ಗಂಗಾರತಿ ಮಹೋತ್ಸವ, ವೇದವ್ಯಾಸ ಮಾಲೆ ಅಭಿಯಾನ ಹಾಗೂ ಮನೆ ಮನಗಳಲ್ಲಿ ಸಂಸ್ಕಾರ ಬೃಹತ್ ಜನಜಾಗೃತಿ ಅಭಿಯಾನ. ಜಗದ್ಗುರು ಭಗವಾನ ವೇದವ್ಯಾಸ ಮಹರ್ಷಿ ಪೀಠಾಧ್ಯಕ್ಷ ಬ್ರಹ್ಮರ್ಷಿ ಶ್ರೀ ರಾಜು ಗುರುಸ್ವಾಮಿಯವರ ನೇತೃತ್ವದಲ್ಲಿ ಕಾಶಿ ಮಾದರಿ ಗಂಗಾರತಿ ಮಹೋತ್ಸವ, ವೇದವ್ಯಾಸ ಮಾಲೆ ಅಭಿಯಾನ ಹಾಗೂ ಮನೆ ಮನಗಳಲ್ಲಿ ಸಂಸ್ಕಾರ ಬೃಹತ್ ಜನಜಾಗೃತಿ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಈ ಅಭಿಯಾನವನ್ನು ಕರ್ನಾಟಕ ರಾಜ್ಯದ ಸುಮಾರು 7-8 ಜಿಲ್ಲೆಗಳ 48 ತಾಲೂಕಿನ 500ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಸಂಚರಿಸಿ ಸಂಘಟನಾತ್ಮಕ ಹಾಗೂ ಜನಜಾಗೃತಿ ಧರ್ಮಸಭೆಗಳು ನಡೆಸಿ ನಂತರ ಅಫ್ಜಲ್ಪುರ ತಾಲೂಕಿನ ದೇವಲ ಗಾಣಗಾಪುರದ ಮಾಜಿ ಮುಖ್ಯ ಸಚೇತಕರು ಹಾಗೂ ಹಿಂದುಳಿದ ವರ್ಗಗಳ ಮಹಾನ್ ನೇತಾರರಾದ ದಿವಂಗತ ವಿಠಲ್ ಹೇರೂರ ಅವರ ಶಕ್ತಿ ಕೇಂದ್ರದಲ್ಲಿ ಕೋಲಿ ಕಬ್ಬಲಿಗ ಸಮಾಜದ ಬೃಹತ್ ಶಕ್ತಿ ಪ್ರದರ್ಶನ ಕಾರ್ಯಕ್ರಮ ಮಾಡಿ ಶ್ರೀ ಕ್ಷೇತ್ರ ದೇವಲ ಗಾಣಗಾಪುರ ಸಂಗಮದಲ್ಲಿ ಗಂಗಾರತಿ ಮಹೋತ್ಸವ ನಡೆಸಲಾಗುವುದು ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಡಾಕ್ಟರ್ ಟಿ.ಡಿ. ರಾಜ್, ರಮೇಶ್ ಕೋಳಿ, ರಾಜಶೇಖರ್ ತಲಾರಿ, ಭಗವಂತಪ್ಪ ಹೇರೂರ್ ಉಪಸ್ಥಿತರಿದ್ದರು. ಜಗದ್ಗುರು ಭಗವಾನ್ ವೇದವ್ಯಾಸ ಬ್ರಹ್ಮರ್ಷಿ ಪೀಠ ಬೆಂಗಳೂರು ಪೀಠಾಧ್ಯಕ್ಷರಾಗಿ ಬ್ರಹ್ಮಶ್ರೀ ರಾಜು ಗುರುಸ್ವಾಮೀಜಿಯವರು ಮಾಡಿಕೊಳ್ಳುವ ವಿಜ್ಞಾಪನೆ ಏನೆಂದರೆ, ಕಾಶಿ ಮಾದರಿಯ ಗಂಗಾರತಿ ಮಹೋತ್ಸವ, ವೇದವ್ಯಾಸ ಮಾಲಾ ಅಭಿಯಾನ ಹಾಗೂ ಮನೆ ಮನಗಳಲ್ಲಿ ಸಂಸ್ಕಾರ ಬೃಹತ್ ಜನಜಾಗೃತಿ ಅಭಿಯಾನವನ್ನ ಶ್ರೀಮಠದಿಂದ ಆಯೋಜನೆ ಮಾಡಲಾಗಿದೆ. ಇದರ ಉದ್ದೇಶ ಏನಂದ್ರೆ, ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಅತಿ ಹಿಂದುಳಿದ ವರ್ಗದ ಕೋಲಿ ಕಬ್ಬಲಿಗ ಸಮಾಜದ ಯುವಕರಲ್ಲಿ ಸಂಘಟನಾತ್ಮಕವಾಗಿ ನಾವು ಜಾಗೃತಿ ಮಾಡಿ, ಯಾಕಂದ್ರೆ ಈ ಭಾಗದಲ್ಲಿ ನಿರಂತರವಾಗಿ ನಮ್ಮ ಸಮಾಜದ ಮೇಲೆ ಹಲ್ಲೆಗಳಾಗ್ತಾ ಇದ್ದಾವೆ, ಕೊಲೆಗಳಾಗ್ತಾ ಇದ್ದಾವೆ. ಸರ್ಕಾರಗಳು ಯಾವುದೇ ಸರ್ಕಾರ ಬಂದ್ರೂ ನಮ್ಮ ಮೇಲೆ ಕಣ್ಣು ತೆರಿತಾ ಇಲ್ಲ. ST ಸೌಲಭ್ಯಗಳಂತ ಸಂವಿಧಾನಬದ್ಧವಾಗಿ ಸಿಗಬೇಕಾದಂತ ಹಕ್ಕು ಕೂಡ ನಮ್ಗೆ ದೊರೆಯಕ್ಕೆ ಸಾಧ್ಯವಾಗ್ತಾ ಇಲ್ಲ. ಈ ರಾಜಕೀಯ ಕುತಂತ್ರಗಳಿಂದ ನಮ್ಮಲ್ಲೇ ತೆಕ್ಕಾಟಗಳನ್ನ ಹಚ್ಚಿ ನಮ್ಮ ಕಮ್ಯುನಿಟಿಗೆ ಸಂವಿಧಾನಬದ್ಧವಾಗಿ ದೊರಕಬೇಕಾದಂತ ಹಕ್ಕುನು ನಮ್ಗೆ ಸುಮಾರು 40 ವರ್ಷಗಳಿಂದ ಹೋರಾಟ ಮಾಡಿದ್ರು ಅದು ದಕ್ತಾ ಇಲ್ಲ. ಆ ಕಾರಣದಿಂದ ನಾವು ಸುಮಾರು 7 ಜಿಲ್ಲೆ, 48 ತಾಲೂಕು, 500 ಹಳ್ಳಿಗಳು, ಆ 500 ಹಳ್ಳಿಗಳಲ್ಲಿ ಆ ಒಂದು ಹಳ್ಳಿಗೆ 10 ಹಳ್ಳಿ ಜೋಡಿಸಿ ನಾವು ಸುಮಾರು 5,000 ಹಳ್ಳಿಗಳನ್ನ ಈ ಕಾರ್ಯಕ್ರಮದಲ್ಲಿ ಇನ್ವಾಲ್ವ್ಮೆಂಟ್ ಮಾಡ್ಕೋಬೇಕಂತ ತೀರ್ಮಾನ ಮಾಡಿದ್ದೀವಿ. ಈ ಎಲ್ಲ ಕಾರ್ಯಕ್ರಮಗಳು ಹಳ್ಳಿ ಜನಜಾಗೃತಿ ಮಾಡ್ತಾ ನಾವು ಒಂದು ಕೊನೆ ಹಂತಕ್ಕೆ ಬಂದಾಗ ನಾವು ಡೇಟ್ ಅನ್ನ ಅಲೌನ್ಸ್ ಮಾಡ್ತೀವಿ. ಇಲ್ಲಿ ಈ ಕಾರ್ಯಕ್ರಮ ಇಂಥ ಡೇಟ್ಗೆ ದೇವಲ ಗಾಣಗಾಪುರದ ಸ್ವಾಭಿಮಾನದ ಸಿಂಹ ವಿಠಲ್ ಹೇರೂರ್ಜಿ ಅವರ ಶಕ್ತಿ ಕೇಂದ್ರದಲ್ಲಿ ಕೋಲಿ ಕಬ್ಬಲಿಗ ಸಮಾಜದ ಬೃಹತ್ ಶಕ್ತಿ ಪ್ರದರ್ಶನ ಮಾಡುವ ಯೋಜನೆಯನ್ನ ರೂಪಿಸಲಾಗಿದೆ. ಶ್ರೀ ಕ್ಷೇತ್ರ ಧಾರ್ಮಿಕ ಕ್ಷೇತ್ರವಾದ ದೇವಲ ಗಾಣಗಾಪುರದ ಸಂಗಮದಲ್ಲಿ ಕಾಶಿ ಮಾದರಿಯ ಗಂಗಾರತಿ ಮಹೋತ್ಸವ ಕಾರ್ಯಕ್ರಮವನ್ನು ನಡೆಸಿ ಈ ಭಾಗದ ನಮ್ಮ ಎಲ್ಲ ಸಮಾಜ ಬಾಂಧವರಿಗೆ ಒಂದು ಧಾರ್ಮಿಕ ಮಾರ್ಗದರ್ಶನ ನೀಡಬೇಕೆಂದು ಜಗದ್ಗುರು ವೇದವ್ಯಾಸ ಪೀಠ ತೀರ್ಮಾನ ಮಾಡಿ ಪೀಠಾಧ್ಯಕ್ಷರು ಈ ಧರ್ಮ ರಥಯಾತ್ರೆಯನ್ನ ಪ್ರಾರಂಭ ಮಾಡಿದ್ದಾರೆ. ಈ ಧರ್ಮ ರಥಯಾತ್ರೆಗೆ ಎಲ್ಲ ಸಮಾಜ ಬಾಂಧವರು ಸಹಕರಿಸಿ ತಮ್ಮ ತನು ಮನ ಧನದಿಂದ ಗುರು ಕಾಣಿಕೆಯನ್ನ ಗುರುಗಳಿಗೆ ಶ್ರೀಮಠಕ್ಕೆ ಸಮರ್ಪಿಸಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕೆಂದು ಎಲ್ಲ ಸದ್ಭಕ್ತರಲ್ಲಿ ಶ್ರೀ ಗುರುಪೀಠ ವಿಜ್ಞಾಪನೆ ಮಾಡುತ್ತದೆ. ಈ ಕಾರ್ಯಕ್ರಮದೊಳಗ ನಮ್ಗ ರಾಜಕೀಯ ಮುಖಂಡರುಗಳನ್ನು ಕೊನೆಯ ಹಂತದ ಕಾರ್ಯಕ್ರಮದೊಳಗೆ ಕರಿಬೇಕಂತ ನಮ್ದು ಉದ್ದೇಶ ಇದೆ. ಮೊದಲನೇ ಹಂತದೊಳಗೆ ನಾವು ಈಗ ಹಳ್ಳಿಗೆ ಏನ್ ಸಂಪರ್ಕ ಮಾಡ್ತೀವಲ್ಲ, ಆ ಒಂದು ಹಳ್ಳಿ ಒಳಗೆ 10 ಹಳ್ಳಿಯನ್ನ ಕೂಡಿಸಿ ಅಲ್ಲಿ ಜನರ ಜಾಗೃತಿ ಮಾಡಿ ನಾವು ರಾಜಕೀಯವಾಗಿ ಸಂಘಟನಾತ್ಮಕವಾಗಿ ಮತ್ತು ಯಾಕೆ ಇವತ್ತು ನಮ್ಮ ಕೂಗು ಸರ್ಕಾರಕ್ಕೆ ಕಿವಿ ಮಟ್ಟ ಕೇಳಿಸ್ತಾ ಇಲ್ಲ. ನಾವು ಈ 1 ವರ್ಷದಿಂದ 100 ದಿನ ಪ್ರತಿಭಟನೆ ಮಾಡಿದ್ವಿ ಇಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಎದುರಿಗೆ. ಆದ್ರೂ ನಮ್ಗೆ ದಕ್ಕಿದ್ದೇನು? ನಮ್ಮ ಕೋಲಿ ಸಮಾಜದ ಯಾರೋ ಬಂಧುಗಳಿಗೆ ನಿನ್ನೆ ಆಳಂದೊಳಗ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರಿಗೆ ಗುಂಡೊಡೆದ ಕಲಾಸ್ ಮಾಡಿದ್ದಾರೆ. ಹಿಂಗ ನಿರಂತರ ದೌರ್ಜನ್ಯಗಳು ನಮ್ಮ ಈ ಕೂಲಿ ಕಬ್ಬಲಿಗ ಸಮಾಜದ ಮೇಲೆ ಆಗ್ತಾ ಇದಾವೆ. ಇದಕ್ಕ ಮೂಲ ಕಾರಣ ನಾವು ಸಂಘಟಿತರಿಲ್ಲ ಅನ್ನೋದಂತೆ ನಮ್ಮ ಅಭಿಪ್ರಾಯಕ್ಕೆ ಬಂದಿರೋದ್ರಿಂದ ನಾವು ಇದನ್ನ ಹಳ್ಳಿಗಳಲ್ಲಿ ಎಲ್ಲ ಜನರನ್ನ ಜಾಗೃತಿ ಮಾಡಿ ಕಾನೂನಿನ ಅರಿವುಗಳನ್ನ ಮೂಡಿಸಿ ಸಂವಿಧಾನಬದ್ಧವಾಗಿ
ನಮಗೆ ಯಾವ ರೀತಿ ನ್ಯಾಯ ರೀತಿಯಾಗಿ ಬದುಕುವ ಹಕ್ಕಿದೆಯಲ್ಲ ಆ ಹಕ್ಕನ್ನ ಪಡ್ಕೋಬೇಕನ್ನೋದು ನಾವು ಈ ಜನಜಾಗೃತಿಯಲ್ಲಿ ಎಲ್ಲರ ಮನವರಿಕೆ ಮಾಡಿಕೊಡ್ತೀವಿ. ಈಗ ಮೊದಲನೇ ಹಂತದೊಳಗೆ ಈಗ ಪ್ರಾರಂಭ ಮಾಡ್ತೀವ್ರಿ ನಾವು. ಈಗ ಹಳ್ಳಿ ಹಳ್ಳಿ ಸಂಪರ್ಕ ಮಾಡ್ಕೊಂಡು ಈ 500 ಹಳ್ಳಿಗಳನ್ನ ರೀಚ್ ಆಗ್ಬೇಕಾದ್ರೆ ನಮ್ಗೊಂದ್ ಸ್ವಲ್ಪ ಇವತ್ತಿನಿಂದ ಹಳ್ಳಿ ಹಳ್ಳಿ ಸಂಪರ್ಕ ಸ್ಟಾರ್ಟ್ ಮಾಡ್ತೀವ್ರಿ ನಾವು. ಈಗ ಅದು ಕೊನೆ ಹಂತದೊಳಗೆ ಇನ್ನೂ ಒಂದು 8-10 ಹಳ್ಳಿ ಏನಿರ್ತಾವಲ್ಲ ಅಂತ ಮೂಮೆಂಟಿಗೆ ನಾವು ಇಂಥ ಜನಕ್ಕೆ ಇಂತಲ್ಲಿ ಸೇರ್ಬೇಕಂತ ನಾವು ಅನೌನ್ಸ್ ಮಾಡ್ತೀವಿ. ಆ ಸಮಯದೊಳಗ ವಿಠಲ್ ಯರೂರ್ಜಿ ಅವ್ರದ ಶಕ್ತಿ ಕೇಂದ್ರದಲ್ಲಿ ಎಲ್ಲರೂ ಬಂದು ಸೇರಿದ್ರೆ ಒಂದು ನಾವು ಸಂಘಟನಾತ್ಮಕವಾಗಿ ಬಲಿಷ್ಠರಾಗ್ತೀವಿ. ಮತ್ತ ರಾಜಕೀಯ ಪಕ್ಷಗಳಿಗೆ ನಮ್ಮ ಕೂಲಿ ಕಬ್ಬಲಿಗ ಸಮಾಜದ ಶಕ್ತಿ ಪ್ರದರ್ಶನನೂ ಆಗುತ್ತದೆ ಅಂತ ನಾವು ತೀರ್ಮಾನ ಮಾಡಿದೀವಿ ಪ್ರಮುಖರೆಲ್ಲರೂ ಸೇರಿ.